ಶನಿ ಪಂಚಮ ಶನಿ ಅಂದರೆ ನಿಮ್ಮ ರಾಶಿ ಕುಂಡಲಿಯಲ್ಲಿ ಗೋಚಾರ ಫಲದಲ್ಲಿ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಶನಿಗ್ರಹ ಇರುವಾಗ ಪಂಚಮ ಶನಿ ಅಂತ ಹೇಳ್ತೀವಿ. ಇವಾಗ ಯಾರಿಗೆ ಪಂಚಮ ಶನಿ ನಡೀತಾ ಇದೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ. ಮುಂದಿನ ವರ್ಷ 2027 ಜೂನ್ ತಿಂಗಳಿಂದ ಧನುಸು ರಾಶಿಯವರಿಗೆ ಪಂಚಮ ಶನಿ ಅಂತ ನಡೆಯುತ್ತೆ. ಪಂಚಮ ಅಂದರೆ 5ನೇ ಭಾವ ಅಂತ ಅಂದರೆ ನೋಡಿ, ಸಂತಾನದ ಭಾವ ಅಂತ ಹೇಳ್ತೀವಿ, ಮಕ್ಕಳ ವಿಚಾರ ಅಂತ ಹೇಳ್ತೀವಿ, ಪೂರ್ವಜನ್ಮದ ಪುಣ್ಯದ ವಿಚಾರ ಅಂತ ಹೇಳ್ತೀವಿ, ತಂದೆ ತಾಯಿ ಮಾಡಿದ ಪಾಪ ಪುಣ್ಯ ಇವ್ರಿಗೆ ಸಿಗುತ್ತಾ ಇಲ್ವಾ ಅಂತ ಲೆಕ್ಕಾಚಾರದಲ್ಲಿ ಇರ್ತೀವಿ. ಈ ರೀತಿ 5ನೇ ಮನೆಯಲ್ಲಿ ಪಂಚಮ ಶನಿ ನಡೀತಾ ಇರೋರಿಗೆ ಯಾರ್ಯಾರಿಗೆ ಇವಾಗ ನಡೀತಾ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ಪಂಚಮ ಶನಿ ಅಂದರೆ ನೋಡಿ, ಪೂರ್ವಜನ್ಮದಲ್ಲಿ ಇವರು ಪಾಪ ಕರ್ಮ ಮಾಡಿದರೆ ತಂದೆ ತಾಯಿನೂ ಒಳ್ಳೆ ಅಂದರೆ ಯೋಗಗಳು ಮಾಡಿಲ್ಲದೆ ಇರೋರಿಗೆ ಈ ಸಮಯದಲ್ಲಿ ಪಂಚಮ ಶನಿ ವೃಶ್ಚಿಕ ರಾಶಿಯವರಿಗೆ ನೋಡಿ ತುಂಬ ಚಿಕ್ಕ ಮಕ್ಕಳಿಗೆ ಓದೋದಕ್ಕೆ ಆಗ್ತಾ ಇರಲ್ಲ. ಮತ್ತು ಮಕ್ಕಳಿಂದ ಇವರಿಗೆ ತೊಂದರೆಗಳು, ದೊಡ್ಡ ಮಕ್ಕಳಿದ್ರೆ ಅವರೇನೋ ತೊಂದರೆಗಳು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಕೋರ್ಟು ಅದು ಇದು ಮಾಡ್ಕೊಂಡು ತಂದೆ ತಾಯಿ ಹತ್ರ ಬರ್ತಕ್ಕಂಥದ್ದು. ಮತ್ತು ಸಡನ್ ಅಂತ ಏನೋ ಸಾಲ ಮಾಡ್ಕೊಂಡು ಸಾಲ ಎಲ್ಲ ಇವ್ರ ತಲೆ ಮೇಲೆ ಬರ್ತಕ್ಕಂಥದ್ದು ಪಂಚಮ ಶನಿನಲ್ಲಿ ಇರುತ್ತೆ. ಅದರಿಂದ ಪಂಚಮ ಶನಿ ಯಾರ್ಯಾರು ಮಕ್ಕಳಾದರೆ ಓದೋದಕ್ಕೆ ಆಗಲ್ಲ, ಚಿಕ್ಕವರು. ದೊಡ್ಡವರಾದರೆ ಸೇಮ್ ಪ್ರಾಬ್ಲಮ್, ಕಾಲು ಪ್ರಾಬ್ಲಮ್ಗಳು, ಮೂಳೆ ಪ್ರಾಬ್ಲಮ್ಮು, ಬೆನ್ನು ನೋವುಗಳು ಎಲ್ಲ ಈ ರೀತಿ ಪ್ರಾಬ್ಲಮ್. 5ನೇ ಮನೇಲಿ ಏನಾದರೂ ಗ್ರಹ ಪಂಚಮ ಸ್ಥಾನದಲ್ಲಿ ಇವ್ರಿಗೆ ಏನಾರು ನೀಚನ ಆಗ್ಬಿಟ್ಟಿದ್ರೆ, ಶನಿಗ್ರಹ ನೀಚನ ಆಗ್ಬಿಟ್ಟಿದ್ರೆ ಇನ್ನೂ ಹೆಚ್ಚು ಪ್ರಾಬ್ಲಮ್. ಅವ್ರಿಗೆ ಆರೋಗ್ಯದಲ್ಲಿ ದೀರ್ಘ ಕಾಯಿಲೆಗಳು ಆಗೋಂಥ ಸಾಧ್ಯತೆಗಳೆಲ್ಲ ಇರುತ್ತೆ. ಏನು ಕೆಲಸ ಮಾಡಿದ್ರು ಆಗ್ತಾ ಇರಲ್ಲ, ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ಅವ್ರಿಗೆ ನಷ್ಟ ಆಗ್ತಾ ಇರುತ್ತೆ. ನೋಡಿ, ಈಗ ಪಂಚಮ ಶನಿ ಅಂದರೆ 2.5 ವರ್ಷ. ನೋಡಿ, ಇವಾಗ 7.5 ಅಂದರೆ 7.5 ವರ್ಷ ಇರುತ್ತೆ. ನಿಮ್ಮ ಏನೇನು ಕಷ್ಟ ಕೊಡಬೇಕು ಶನಿ ಭಗವಾನ್ ಡಿವೈಡ್ ಮಾಡಿ ಕೊಡ್ತಾನೆ 2.5 ಅಂತ. ಆದರೆ ಪಂಚಮ ಶನಿಲಿ 2.5 ವರ್ಷಕ್ಕೆ ಎಲ್ಲ ಕಷ್ಟಗಳನ್ನು ಅಲ್ಲೇ ಕೊಟ್ಟು ಅವ್ರನ್ನ ಹೇಗೆ ತೀಡಿ ಒಂದು ಮನುಷ್ಯನಾಗಿ ಮಾಡಬೇಕು ಅಂತ ಇರ್ತಾರೆ, ಆ ರೀತಿ ಮಾಡ್ತಕ್ಕಂಥ ಕೆಲಸ 2.5 ವರ್ಷದಲ್ಲೇ ಮಾಡಿಬಿಡ್ತಾರೆ. ಆ 2.5 ವರ್ಷದಲ್ಲಿ ನೋಡಿ, ಅದನ್ನು ಭಗವಂತ ಕೊಡ್ತಾ ಇದನ್ನು ಪರೀಕ್ಷೆ ಟೆಸ್ಟ್ ಅಂತ ತಿಳ್ಕೋಬೇಕು. ಇದು ತೊಂದರೆ ಕೊಡ್ತಾವ ನನಗೆ, ಈ ರೀತಿ ಪ್ರಾಬ್ಲಮ್ ಅಲ್ಲ. ನಿಮ್ಮ ಏನೇನು ನೆಗೆಟಿವ್ಗಳೈತೆ ನಿಮ್ಮ ಬಾಡಿನಲ್ಲಿ, ನಿಮ್ಮಲ್ಲಿ ಏನೇನೈತೆ ಎಲ್ಲನೂ ತೀಡಿ ಒಳ್ಳೆ ವ್ಯಕ್ತಿಯನ್ನಾಗಿ ಸಮಾಜಕ್ಕೆ ಬಿಡ್ತಕ್ಕಂಥ ಕೆಲಸ. ನೋಡಿ, ಈಗ ನೀವು ಪಂಚಮ ಶನಿ, 7.5 ಅಥವಾ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಈ ಥರ ಇರುವಾಗ ನೀವು ಯಾರ್ಯಾರಿಗೆ ಸಹಾಯನ ಮಾಡಿರ್ತಾರೆ, ಈ ಥರ ನಡೆಯುವಾಗ ಯಾರೂ ಒಬ್ಬರು ಬರಲ್ಲ. ನಿಮ್ಮ ಸಂಬಂಧಿಕರು, ನಿಮ್ಮ ಕುಟುಂಬದವರೇ ನಿಮಗೆ ದೂಷಿಸ್ತಾ ಇರ್ತಾರೆ. ತುಂಬ ಬೇಕಾಗಿರೋಂಥ ಫ್ರೆಂಡ್ಸೇ ನಿಷ್ಠೂರ ಆಗೋಂಥ ಸಾಧ್ಯತೆಗಳೆಲ್ಲ ಇರುತ್ತೆ. ಅದರಿಂದ ಭಾರಿ ಹುಷಾರಾಗಿ ಎಚ್ಚರಿಕೆ ಅಂದರೆ ಏನಕ್ಕೆ ಕೈ ಹಾಕಿದ್ರೂ ಲಾಸ್ ಆಗ್ತಾ ಇರುತ್ತೆ. ದುಡ್ಡು ಸಾಲಗಳು ಬೆಳೀತಾ ಹೋಗ್ತಾ ಇರುತ್ತೆ. ನೀವು ಯಾರಿಗೋ ಮಾತು ಕೊಡ್ತೀರಾ, ಅವ್ರಿಗೆ ಅದನ್ನು ಉಳಿಸ್ಕೊಳ್ಳೋದಕ್ಕಾಗಲ್ಲ. ಈ ಡೇಟಲ್ಲಿ ಕೊಡ್ತೀರಾ, ಉಳಿಸ್ಕೊಳ್ಳೋಕ್ಕಾಗಲ್ಲ, ದುಡ್ಡು ಕಾಸು ಕೊಡೋದಕ್ಕಾಗಲ್ಲ. ಅವಾಗ ಅವರು ಕೂಡ ನಿಷ್ಠೂರಗಳಾಗೋಂಥದ್ದು. ಈ ರೀತಿ 7.5 ಅಷ್ಟಮ ಪಂಚಮ ಶನಿಗಳಲ್ಲಿ ಈ ರೀತಿ ನಡೀತಾ ಇರುತ್ತೆ. ಪಂಚಮ ಶನಿನ ನೋಡಿ, ನಾವು ವಿದ್ಯಾಭ್ಯಾಸನೂ ಕೂಡ ಹೇಳ್ತೀವಿ. ಒಂದು ಮೀಡಿಯಂ ವಿದ್ಯಾಭ್ಯಾಸಕ್ಕೆ 5ನೇ ಮನೆಯಿಂದ ನಾವು ಚೆಕ್ ಮಾಡ್ತೀವಿ. 5ನೇ ಮನೆಯಲ್ಲಿ ರಾಶಿಯಿಂದ ಪಂಚಮ ಶನಿ ಯಾರ್ಯಾರು ನಡೀತಾ ಇರುತ್ತೆ, ಒಂದು ಮೀಡಿಯಂ 8th 9th 10th ಅವ್ರಿಗೆಲ್ಲ ಭಾರಿ ಹುಷಾರಾಗಿರಬೇಕು. ಓದೋದಕ್ಕೆ ಕಾನ್ಸಂಟ್ರೇಷನ್ ಎಲ್ಲ ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಂದು ತಾಮ್ರದ ಗ್ಲಾಸ್ನಲ್ಲಿ ಓದೋ ಮಕ್ಕಳು ಯಾರು ಇದ್ದಾರಾ, ಕಡಲೆಕಾಳು ಹಸಿರು ಕಾಳನ್ನ ಮಿಕ್ಸ್ ಮಾಡಿ ನೆನೆಸಿ ಅದನ್ನು ಬೆಳಗಿನ ಜಾವ ಬ್ರಷ್ ಮಾಡೋಕ್ಕಿಂತ ಮುಂಚೆ ತಿಂತಾ ಬನ್ನಿ, ಸಖತ್ ಕಾನ್ಸಂಟ್ರೇಷನ್. ಯಾಕಂದರೆ ತಾಮ್ರದ ಗ್ಲಾಸಲ್ಲಿ ಅಷ್ಟು ಪವರ್ ಇರುತ್ತೆ. ತಿಂತಾ ಬಂದಾಗ ವಿದ್ಯೆಗೆ ನೋಡಿ, ಗುರುಗ್ರಹ ಬುಧಗ್ರಹ ಅಂತಂದರೆ ನಿಮಗೆ ಹಸಿರು ಕಾಳು, ಗುರುಗ್ರಹ ನಿಮಗೆ ಕಡಲೆಕಾಳು. ಇವೆರಡು ಸೇರಿದ್ರೆ ವಿದ್ಯೆ, ಬುದ್ಧಿ, ಮಾತು ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ನಮ್ಮ ಜಾತಕದ ಕುಂಡಲಿಯಲ್ಲಿ ನೋಡ್ತೀವಿ ನೋಡಿ, ಗುರುವಿನ ದೃಷ್ಟಿ ಆಯಿತಾ, ಶನಿ ಕೆಟ್ಟಿದ್ರೆ 7.5 ಶನಿ ಎಲ್ಲ ಇದ್ರೆ, ನಿಮ್ಮ ಜಾತಕದ ಶನಿ ಕೆಟ್ಟಿದ್ರೆ ಗುರುವಿನ ದೃಷ್ಟಿ ಆಯಿತಾ ಅಂತ ನೋಡ್ತೀವಿ. ಆ ಗುರು ದೃಷ್ಟಿ ಇದ್ದರೆ ಆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಅಥವಾ ಕಷ್ಟಗಳು ಹೆಚ್ಚಾಗಿದ್ರು ಕಡಿಮೆ ಆಗುತ್ತೆ. ಅವ್ರಿಗೆ ಹೆಚ್ಚು ಕಷ್ಟ ಕೊಟ್ಟಿದ್ರು ಎದುರಿಸೋಂಥ ಕೆಪಾಸಿಟಿ, ಧೈರ್ಯನ ಶನಿ ಭಗವಾನ್ ಕೊಡ್ತಾರೆ. ಅದರಿಂದ ಗುರುಗ್ರಹಕ್ಕೆ ಕಡಲೆಕಾಳು ಧಾನ್ಯ ಅಂತ ಹೇಳ್ತೀವಿ. ಬುಧಗ್ರಹ ಬುದ್ಧಿಗಧಿಪತಿ, ಚೆನ್ನಾಗಿ ಓದಬೇಕು, ಬುದ್ಧಿ ಚುರುಕಾಗಿರ್ಬೇಕು ಅನ್ನೋದಕ್ಕೆ ಹಸಿರು ಕಾಳು ಅಂತ ಹೇಳ್ತೀವಿ. ಅದೆರಡು ಮಿಕ್ಸ್ ಮಾಡಿ ರಾತ್ರಿ ನೆನೆಸಿ ಬೆಳಗಿನ ಜಾವ ತಿಂತಾ ಬಂದರೆ ಮಕ್ಕಳಿಗೆಲ್ಲ ಇದನ್ನು ಕೊಡ್ತಾ ಬನ್ನಿ, ಸಖತ್ ಪವರ್ಫುಲ್ ಆಗಿ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಆಕ್ಸಿಡೆಂಟ್ಗಳೆಲ್ಲ ಆಗೋಂಥದ್ದು, ಶನಿ ಅಂದ ತಕ್ಷಣ ಮೂಳೆ ಗಧಿಪತಿ, ಕಾಲು ಗಧಿಪತಿ,
ಬೆನ್ನು, ಇದಕ್ಕೆಲ್ಲ ಅಧಿಪತಿ ಅಂತ ಹೇಳ್ತೀವಿ. ಭಾರಿ ಹುಷಾರಾಗಿ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿರಬೇಕು. ಈ ಏನೇನು ನಾನು ಹೇಳಿದ್ದೀನಿ ಫಾಲೋ ಅಪ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಬನ್ನಿ. ಎಲ್ಲ ನಿಮ್ಮ ಶನಿ ಸಾಡೆ ಸಾತಿ ಆಗ್ಬೋದು, ಪಂಚಮ ಶನಿ ಆಗ್ಬೋದು, ಅಷ್ಟಮ ಅರ್ಧಾಷ್ಟಮ ಶನಿ ಆಗ್ಬೋದು, ಒಳ್ಳೊಳ್ಳೆ ಯೋಗಗಳನ್ನು ಕೂಡ ನೀವು ಖಂಡಿತವಾಗ್ಲೂ ಪಡಿತೀರಾ. ಯೋಗ ಬೇಕು ಅಂತಂದರೆ ನಿಮ್ಮ ಜ್ಯೋತಿಷಿಗಳ ಹತ್ರ, ಒಳ್ಳೆ ಜ್ಯೋತಿಷಿಗಳ ಹತ್ರ ಅದನ್ನು ತೋರಿಸ್ಕೊಂಡು ಗ್ರಹಗಳು ನಮ್ಮ ಜಾತಕದಲ್ಲಿ ಶನಿ ಭಗವಾನ್ ಹೇಗಿದ್ದಾನೆ, ಚೆನ್ನಾಗಿದ್ದಾನೆ ಇಲ್ವಾ, ಈ ಸಾಡೆ ಸಾತಿನಲ್ಲಿ ನಾವೇನು ಪರಿಹಾರಗಳನ್ನ ಮಾಡ್ಕೋಬೇಕು, ಎಲ್ಲದಕ್ಕೂ ಹೋಮ ಪೂಜೆಗಳಿರಲ್ಲ, ಇದ್ದರೆ ಮಾತ್ರ ಮಾಡಿಸ್ಬೇಕು. ಯಾವ ಮಂತ್ರ ಹೇಳಬೇಕು, ಯಾವ ಧಾನ್ಯನ ನಾವು ದಾನ ಕೊಡಬೇಕು, ಯಾವ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ನಾವು ಮನೆಯಲ್ಲಿ ಏನು ಫಾಲೋ ಅಪ್ ಮಾಡಬೇಕು, ಇದನ್ನೆಲ್ಲ ನೀವು ನೋಡ್ಕೊಂಡು ತಿಳಿಸ್ತಾ ಬಂದರೆ ಪಂಚಮ ಶನಿಲೂ ಕೂಡ ನೀವು ಒಳ್ಳೊಳ್ಳೆ ಯೋಗನ, ಒಳ್ಳೊಳ್ಳೆ ಪ್ರಾಪರ್ಟಿ, ಒಳ್ಳೊಳ್ಳೆ ನೀವು ಕೆಲಸಗಳನ್ನ ಮಾಡಿ ಸಕ್ಸಸ್ಫುಲ್ಲಾಗಿ ಬೆಳಿಬೋದು ಅಂತ ಹೇಳ್ತಾ ಪಂಚಮ ಶನಿದು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸರ್ವೇ ಜನೋ ಸುಖಿನೀ ಭವಂತು.